ಸೆಪ್ಟೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರ ಅದೃಷ್ಟದ ಬಾಗಿಲು ತೆಗೆಯುವಂಥ ಸಮಯ ಬಂದಾಯಿತು. ಮಕರ ರಾಶಿಯವರು ಸೆಪ್ಟೆಂಬರ್ ತಿಂಗಳಲ್ಲಿ ಇದೊಂದು ಸಂಕೇತನ ನಿರ್ಲಕ್ಷಣೆ ಮಾಡಬಾರ್ದು. ಮಕರ ರಾಶಿಯವರಿಗೆ ಈ ತಿಂಗಳಲ್ಲಿ ಯಾರಿಂದ ಲಾಭ, ಯಾರಿಂದ ನಷ್ಟ? ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಏನೆಲ್ಲ ದ್ವಾದಶ ರಾಶಿಗಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಗ್ರಹಗಳ ಸ್ಥಾನಮಾನ ಹಾಗೂ ಯಾವುದಾದ್ರೂ ಗ್ರಹಗಳ ಬದಲಾವಣೆ ಇದೆಯಾ ಅನ್ನೋದನ್ನ ತಿಳ್ಕೊಳ್ಳೋಣ. ಯಾವ್ಯಾವ ಗ್ರಹಗಳ ಬದಲಾವಣೆ ಇದೆ ಅಂತ ನೋಡೋಕೋದ್ರೆ, ಮೊದಲನೇದಾಗಿ ಇದೇ ತಿಂಗಳ 2ನೇ ತಾರೀಕು ಶುಕ್ರ ಗ್ರಹ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಅಂದರೆ ತನ್ನ ಸ್ವಕ್ಷೇತ್ರಕ್ಕೆ ತನ್ನ ಪರಿವರ್ತನೆ ಆಗ್ತಾ ಇದೆ. ಇನ್ನು ಬುಧ ಗ್ರಹ 7ನೇ ತಾರೀಕು ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದೆ. ಹಾಗೆ 17ನೇ ತಾರೀಕು ಸೂರ್ಯ ಗ್ರಹ ತನ್ನ ಸ್ವಂತ ಮನೆಯಾದ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದ್ರೆ, ಇನ್ನು ಕುಜ ಗ್ರಹ 18ನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಿದೆ. ಹಾಗಿದ್ರೆ ಇನ್ನು ಬೇರೆ ಉಳಿದ ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡಿದ್ರೆ ನೋಡಿ, ಕುಂಭ ರಾಶಿನಲ್ಲಿ ರಾಹು ಸ್ಥಿತನಾಗಿದ್ದರೆ ಮೀನ ರಾಶಿನಲ್ಲಿ ಶನಿ ಸ್ಥಿತನಾಗಿರ್ತಾನೆ. ಹಾಗೆ ಕಟಕ ರಾಶಿನಲ್ಲಿ ಕುಜ ಹಾಗೂ ಗುರು ಗ್ರಹಗಳು ಸ್ಥಿತನಾಗಿದ್ದರೆ, ಇನ್ನು ಸಿಂಹ ರಾಶಿನಲ್ಲಿ ಕೇತು ಹಾಗೂ ಸೂರ್ಯ ಗ್ರಹ ಸ್ಥಿತವಾಗಿರುತ್ತೆ. ಹಾಗೆ ಇನ್ನು ಕನ್ಯಾ ರಾಶಿನಲ್ಲಿ ಬುಧ ಗ್ರಹ ಸ್ಥಿತವಾಗಿದ್ದರೆ ತುಲಾ ರಾಶಿನಲ್ಲಿ ಶುಕ್ರ ಗ್ರಹ ಸ್ಥಿತವಾಗಿರುತ್ತೆ. ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರ್ತದೆ ಅನ್ನೋದನ್ನು ನೋಡೋಣ. ಮಕರ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಮಕರ ರಾಶಿಯವರಿಗೆ ಆಲ್ರೆಡಿ ಗುರುಬಲ ಬಂದಾಗಿದೆ. ಗುರುವಿನ ನೇರ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳ್ತಾ ಇದೆ. ಗುರು ದೃಷ್ಟಿ ಬಿದ್ದರೆ ಕೋಟಿ ಪುಣ್ಯ ಅಂತ ಹೇಳ್ತೀವಿ. ತುಂಬ ದಿನಗಳಿಂದ ಕಷ್ಟದಲ್ಲಿ ನೀವು ಬಳಲ್ತಾ ಇದ್ರಿ, ಏನೋ ಒಂದು ನೋವಲ್ಲಿ ಬಳಲ್ತಾ ಇದ್ರಿ. ಇನ್ನು ಮೇಲೆ ನಿಮಗೆ ಒಂದು ಸುಖ ಸಂತೋಷ ನೆಮ್ಮದಿನ ಕಂಡಿಡ್ಕೊಳ್ಳುವಂಥ ಒಂದು ಸಮಯ ಇದಾಗಿರುತ್ತೆ. ಆದರೆ ಕೆಲವರು ಏನು ಹೇಳ್ತೀರಾ, ಇಲ್ಲ ಮೇಡಮ್ ನಮ್ಗೆ ಯಾವ ಅದೃಷ್ಟನೂ ಇಲ್ಲ, ನಮ್ಗೆ ಯಾವುದೂ ಒಳ್ಳೇದಾಗ್ತಾ ಇಲ್ಲ, ನಮ್ಗೆ ತುಂಬ ಕಷ್ಟದಲ್ಲಿದ್ದೀವಿ ಅಂತ ಹೇಳೋರೆ ಜಾಸ್ತಿ ಜನ ಇರ್ತೀರಾ. ನೋಡಿ, ಯಾವುದೂ ಕೂಡ ದಿಢೀರಂತ ಆಗೋಗೋದಿಲ್ಲ, ಸಮಯ ಕೊಡಬೇಕಾಗಿ ಬರುತ್ತೆ. ಇಷ್ಟು ದಿವಸಗಳ ಕಾಲ ತುಂಬ ಕಷ್ಟಪಟ್ಟಿದ್ದನ್ನು ದಿಢೀರಂತ ಒಂದೇ ದಿವಸದಲ್ಲಿ ಯಾವ ಬದಲಾವಣೆನೂ ಆಗೋದಿಲ್ಲ. ಗುರು ದೃಷ್ಟಿ ಇವಾಗ ನಿಮ್ಮ ಲಗ್ನದ ಮೇಲೆ ಬಿದ್ದಿದೆ, ಯಾವುದಾದ್ರೂ ಒಂದು ಒಳ್ಳೆ ಅವಕಾಶನ ತೊಗೊಂಬಂದು ಕೊಡ್ತಾನೆ. ನೀವು ಕಷ್ಟಪಟ್ಟು ಕೆಲಸ ಮಾಡ್ತೀರಾ, ಅದಕ್ಕೆ ತಕ್ಕವಾದ ಪ್ರತಿಫಲ ಸಿಗುತ್ತೆ. ಇದಕ್ಕೆಲ್ಲ ಸಮಯ ಹಿಡಿಯುತ್ತೆ. ಸೊ ಹಾಗಾಗಿ ಆ ಸಮಯಕ್ಕೋಸ್ಕರ ನೀವು ಕಾಯಬೇಕಾಗಿ ಬರುತ್ತೆ. ಒಳ್ಳೆ ದಿನಗಳು ಬಂದಿದೆ, ಒಳ್ಳೆ ಕೆಲಸಗಳನ್ನ ಮಾಡಿ, ಒಂದು ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಒಳ್ಳೇದಾಗುತ್ತೆ. ಒಳ್ಳೆ ದಿನ ಯೋಚನೆ ಮಾಡಬೇಕು, ಯಾವಾಗಲೂ ಪಾಸಿಟಿವ್ ಆಗಿರಬೇಕು. ಖಂಡಿತವಾಗ್ಲೂ ಪಾಸಿಟಿವ್ನೆಸ್ ಅನ್ನೋದು ನಿಮ್ಮ ಜೀವನಕ್ಕೆ ಬಂದೇ ಬರುತ್ತೆ. ಎರಡನೇದೇನು ಅಂತಂದರೆ, ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂತಹ ಶನಿ ಗ್ರಹ 3ನೇ ಮನೆಯಲ್ಲಿ ಸ್ಥಿತನಾಗಿದ್ದು, ಅಂದರೆ ಹಿಮ್ಮುಖ ಸಂಚಾರವಾಗಿ 2ನೇ ಮನೆಯನ್ನು ನೋಡ್ತಿದ್ದಾನೆ. ಸ್ವಲ್ಪ ಹಣಕಾಸು ಖರ್ಚು ಜಾಸ್ತಿ ಆಗುತ್ತೆ. ಆಲ್ರೆಡಿ ರಾಹು ಕೂತ್ಕೊಂಡಿರೋದ್ರಿಂದ ಅವನು ಯಥೇಚ್ಛವಾಗಿ ಖರ್ಚು ಆಲ್ರೆಡಿ ಮಾಡಿಸ್ತಿರ್ತಾನೆ. ಯಾಕೆ ಖರ್ಚು ಜಾಸ್ತಿ ಆಗುತ್ತೆ ಅಂತಂದರೆ, ಯಥೇಚ್ಛವಾಗಿ ದುಡ್ಡು ಕೊಡ್ತಾನೆ, ಯಥೇಚ್ಛವಾಗಿ ಖರ್ಚು ಕೂಡ ಮಾಡಿಸ್ತಾನೆ. ಅವನು ಯಾವುದನ್ನು ಕಮ್ಮಿ ಮಾಡಲ್ಲ, ಎಲ್ಲನೂ ಕೂಡ ಜಾಸ್ತಿ ಬೇಕು. ಏನೋ ಒಂದು ವಸ್ತು ತೊಗೊತೀರ, ಇದು ಬೇಡ ಇನ್ನೊಂದು ಸ್ವಲ್ಪ ಹೈ ವೇರಿಯಂಟ್ ತೊಗೊಳ್ಳೋಣ, ಅದಕ್ಕೋಸ್ಕರ ಖರ್ಚು ಮಾಡಿಸೋಣ. ಏನೋ ಬರ್ತಾ ಇದೆಯಾ, 100 ರೂಪಾಯಿ ಬರೋ ಜಾಗದಲ್ಲಿ 1000 ರೂಪಾಯಿ ತೊಗೊಂಬಂದು ಕೊಡ್ತಾನೆ. ಈ ರೀತಿಯಾದ ಸ್ವಲ್ಪ ಬದಲಾವಣೆನೂ ಕೂಡ ನೀವು ನೋಡಬೇಕಾಗತ್ತೆ. ಆದರೆ ನಿಮ್ಮ ಮಾತು ಸ್ವಲ್ಪ ಒರಟು ಜಾಸ್ತಿ ಇರುತ್ತೆ. ನೀವೇನು ಮಾತಾಡ್ತಿರ್ತೀರ ನಿಮಗೆ ಗೊತ್ತಿರಲ್ಲ ಏನಾಗುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ನಿಮ್ಮ ಪಾಡಿಗೆ ನೀವೇನೋ ಒಂದು ನಾರ್ಮಲ್ ಆಗಿ ಮಾತಾಡೋಕ್ಕೆ ಹೋಗಿರ್ತೀರ. ಅದರಿಂದ ನೆಗೆಟಿವಿಟಿನೇ ಜಾಸ್ತಿ ನಿಮ್ಗೆ ಆಗ್ತಾ ಇರುತ್ತೆ. ಕುಟುಂಬದಲ್ಲಿ ಸ್ವಲ್ಪ ಯಾರಿಗಾದ್ರೂ ಅನಾರೋಗ್ಯ ಪರಿಸ್ಥಿತಿಗಳು ಬರೋದು, ಅದರಿಂದ ಮನಸ್ಸಿಗೆ ನೋವಾಗುವಂಥ ಸನ್ನಿವೇಶನೂ ಕೂಡ ಕ್ರಿಯೇಟ್ ಆಗ್ತಾ ಇರುತ್ತೆ. ಇನ್ನು ನಿಮಗೆ 3ನೇ ಮನೆಯಲ್ಲಿ ಶನಿ ಕುತ್ಕೊಂಡಿರೋ, ಅಂದರೆ ನಿಮ್ಮ ರಾಷ್ಟ್ರಾಧಿಪತಿ ಕುತ್ಕೊಂಡಿದ್ರು ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ನಿಮ್ಮ ಸಿಬ್ಲಿಂಗ್ಸಿಂದ ಆಗಿರ್ಬೋದು, ಸ್ನೇಹಿತರಿಂದ ಆಗಿರ್ಬೋದು, ಕೆಲವು ಅನುಕೂಲಗಳು ನಿಮ್ಗೆ ಆಗ್ತಾ ಹೋಗುತ್ತೆ. ನಿಮ್ಮ ಮಾತು ಕಠೋರ ಅಂತನೋ ಏನೋ ನಿಮ್ಗೆ ಮೂಲೆಯಲ್ಲಿ ಯಾರು ಇಟ್ಟಿದ್ರೋ ಅವರೇ ನಿಮ್ಮ ಮಾತಿಗೆ ಬೆಲೆ ಕೊಡೋಕ್ಕೆ, ಗೌರವ ಕೊಡೋಕ್ಕೆ ಶುರು ಮಾಡ್ತಾರೆ. ಹೌದಲ್ವಾ, ಇವ್ರ ಮಾತನ್ನು ಒಂಚೂರು ಕೇಳಬೇಕಲ್ವಾ ಅನ್ನೋಂಥ ಮನಸ್ಥಿತಿನೂ ಕೂಡ ಅವ್ರು ಬೆಳೆಸ್ಕೊತಾರೆ. ಹಾಗೆ ನೋಡಿ, ನಿಮ್ಮ 7ನೇ ಮನೆಯಲ್ಲಿ ಗುರು ಮತ್ತು ಕುಜ ಗ್ರಹಗಳು ಕುತ್ಕೊಂಡಿರೋದ್ರಿಂದ ನಿಮಗೆ ಏನು ಒಂದು ಸ್ವಲ್ಪ ಗಂಡ ಹೆಂಡತಿ ಮಧ್ಯದಲ್ಲಿ ಇದ್ದಂಥ ಭಿನ್ನಾಭಿಪ್ರಾಯಗಳು ಕ್ರಮೇಣವಾಗಿ ಕಮ್ಮಿ ಆಗಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗ್ತಾ ಇರುತ್ತೆ. ಅದೇ ರೀತಿಲಿ ಕುಜ ಕುತ್ಕೊಂಡಿರೋದ್ರಿಂದ ಸಣ್ಣ ಪುಟ್ಟ ಫೈಟ್ಸ್ ಕೂಡ ಆಗ್ತಾ ಇರುತ್ತೆ. ಎರಡೂ ಕೂಡ ಮಿಕ್ಸ್ ಆಗುತ್ತೆ ಈ ತಿಂಗಳಲ್ಲಿ. ನಿಮಗೆ ಕುಜಗ್ರಹ 7ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಆ ಥರದ ನಿರ್ಧಾರಗಳನ್ನ ತೊಗೊಂಡ್ಬಿಡ್ತಾರೆ. ಅಥವಾ ನಿಮ್ಮ ಸ್ಪೌಸ್ ಯಾರಿರ್ತಾರೆ ಅವ್ರಿಗೆ ಸ್ವಲ್ಪ ಕೋಪ ಜಾಸ್ತಿ ಆಗಿರುತ್ತೆ. ನೀವೇ ಸ್ವಲ್ಪ ತಾಳ್ಮೆ ತೊಗೊಂಡ್ಬಿಟ್ರೆ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ. ಇನ್ನು ನಿಮಗೆ 8ನೇ ಮನೆಯಲ್ಲಿ ಕೇತು ಮತ್ತು ಸೂರ್ಯ ಗ್ರಹಗಳಿರೋದ್ರಿಂದ ಸ್ವಲ್ಪ ಆಪ್ರೇಷನ್ಗಳಾಗುವಂಥದ್ದು ಅಥವಾ ಮೂಳೆಗಳಿಗೆ ಏನಾದರೂ ಪೆಟ್ಟಾಗುವಂಥದ್ದು, ಏನಾದರೂ ಒಂದು ರೀತಿಯಲ್ಲಿ ಅನಾರೋಗ್ಯ ಸಮಸ್ಯೆಗಳು ಬರೋದಂತೂ ಖಂಡಿತವಾಗ್ಲೂ ಇರುತ್ತೆ. ಸೂರ್ಯನೂ ಅಲ್ಲೇ ಕುತ್ಕೊಂಡಿರೋದ್ರಿಂದ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಹಾರ್ಟ್ಗೆ ಸಂಬಂಧಪಟ್ಟಿರೋ ಸಮಸ್ಯೆಗಳು, ಕಣ್ಣಿಗೆ ಸಂಬಂಧಪಟ್ಟಿರೋಂಥ ಸಮಸ್ಯೆಗಳಾಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿದ್ರೇ ಒಳ್ಳೆಯದು. ನೀವೇನಾದರೂ ಗೌರ್ಮೆಂಟ್ ಜಾಬಲ್ಲಿ ಇದ್ರಿ ಅಂತಂದರೆ
ಸ್ವಲ್ಪ ಕೆಲಸದಲ್ಲಿ ಹುಷಾರಾಗಿರಬೇಕಾಗತ್ತೆ. ಮೇಲಧಿಕಾರಿಗಳಿಂದ ಏನಾದ್ರು ಸಮಸ್ಯೆ ಬರುವಂಥದ್ದು, ನೀವೇನಾದರೂ ಗುಪ್ತವಾಗಿ ಹಣ ಏನಾದ್ರು ತೊಗೊತಾ ಇದ್ದರೆ ಅದು ಗೊತ್ತಾಗಿ ಅದರಿಂದ ನಿಮಗೆ ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ. ಇನ್ನು ನಿಮಗೆ ನೋಡಿ 9ನೇ ಮನೆಯಲ್ಲಿ ಬುಧ ಗ್ರಹ ತನ್ನ ಸ್ವಂತ ಕ್ಷೇತ್ರದಲ್ಲಿ ಕೂತ್ಕೊಂಡಿದ್ದಾನೆ. ನೀವು ಅಂದ್ಕೊಳ್ಳೋ ಅಂಥ ಅದೃಷ್ಟಕರವಾದ ಕೆಲಸಗಳು ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು, ಜೀವನದಲ್ಲಿ ಏನೋ ಒಂದು ಅದೃಷ್ಟ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಇದರಿಂದ ನಿಮ್ಮ ಜೀವನಕ್ಕೆ ಏನಾದ್ರು ಅನುಕೂಲಗಳಾಗೋಕ್ಕೆ ಶುರುವಾಗುತ್ತೆ. ಇನ್ನು 10ನೇ ಮನೆ ಅಂತ ನೋಡೋಕೆ ಬಂದಾಗ 10ನೇ ಮನೆ ಅಧಿಪತಿನೂ ಕೂಡ ಸ್ವಕ್ಷೇತ್ರದಲ್ಲಿ ಕೂತ್ಕೊಂಡಿದ್ದಾನೆ. ವ್ಯವಹಾರ ಮಾಡ್ತಿರೋರಿಗೆ ಬಿಸ್ನೆಸ್ಸಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಒಂದಲ್ಲ ಒಂದು ಒಳ್ಳೆಯದು ಒಂದು ನಿಮಗೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು, ಅದರಿಂದ ಲಾಭನೂ ಕೂಡ ನಿಮಗೆ ತೊಗೊಂಬಂದು ಕೊಡ್ತಾರೆ. ಇದೆಲ್ಲ ಒಂದು ಅದೃಷ್ಟಕರವಾದ ಸಮಯನೇ. ಒಂದಲ್ಲ ಒಂದು ರೀತಿಯಲ್ಲಿ ನೋಡಿ, ನಾವು ಇಷ್ಟೊಂದು ಮನೆಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ಬೇಕಾದ್ರೆ ಒಂದಲ್ಲ ಒಂದು ರೀತಿ ಒಂದೊಂದು ಕನೆಕ್ಟಿವ್ ಇರೋ ಥರ ನಿಮಗೆ ಅದೃಷ್ಟದ ದಿನಗಳು ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಅದನ್ನೆಲ್ಲ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ನನಗೆ ಮುಂದಕ್ಕೆ ಒಳ್ಳೇದಾಗುತ್ತೆ ಅನ್ನೋದನ್ನ ಯಾವತ್ತೂ ನಿಮ್ಮ ಮನಸ್ಸಲ್ಲಿ ಸ್ಮರಣೆ ಮಾಡ್ತಾರೆ. ಖಂಡಿತ ಮುಂದಕ್ಕೂ ಒಳ್ಳೇದಾಗ್ತಾನೆ ಇರುತ್ತೆ ನಿಮಗೆ. ಇನ್ನು 11ನೇ ಮನೆ ಅಂತ ನೋಡೋಕೆ ಬಂದಾಗ ಗುರುವಿನ ದೃಷ್ಟಿ 11ನೇ ಮನೆ ಮೇಲೆ ಬಿದ್ದಿದೆ. ಸೊ ಇದರಿಂದ ಏನಾಗುತ್ತೆ, ನೀವು ಮಾಡೋ ಎಲ್ಲ ಕೆಲಸದಲ್ಲೂ ಕೂಡ ನಿಮಗೆ ಲಾಭನ ತೊಗೊಂಬಂದು ಕೊಡುತ್ತೆ. ಸೊ ಎಲ್ಲ ಕೆಲಸನೂ ಅಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿ ಖಂಡಿತವಾಗ್ಲೂ ಪ್ರತಿಫಲ ನಿಮಗೆ ಒಳ್ಳೆ ಪ್ರತಿಫಲನೇ ನೀವು ನಿರೀಕ್ಷೆ ಮಾಡ್ಬೋದು. ಇನ್ನು ನಿಮಗೆ ಪರಿಹಾರ, ಇದೆಲ್ಲ ಕೆಲಸಗಳಿಗೆ ಕೆಲವೊಂದು ಸಮಸ್ಯೆಗಳು ಇದೆ ಅಲ್ವಾ, ಅದಕ್ಕೆ ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ ನೋಡಿ, ನೀವು ಪ್ರತಿ ಶನಿವಾರ ಸೂರ್ಯಾಸ್ತದ ನಂತರ ನಿರ್ಗತಿಕರಿಗೆ ಸಹಾಯ ಮಾಡಿ, ಊಟ ಬಟ್ಟೆ ಮೆಡಿಸಿನ್ ಏನಾದರೂ ಕೊಡಿಸಿ, ಅದು ನಿಮಗೆ ಪುಣ್ಯನೂ ತೊಗೊಂಬಂದು ಕೊಡುತ್ತೆ. ಏನೇ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇದ್ರೂ ಕೂಡ ಅದನ್ನು ತಡೆಯೋದಕ್ಕೆ ಇದೇ ನಿಮಗೆ ಒಂದು ಮೆಟ್ಲು ಅಂತ ಹೇಳ್ಬೋದು. ಎರಡನೇದೇನು ಅಂತಂದರೆ, ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿರೋದ್ರಿಂದ ಗುರುಗಳ ಆರಾಧನೆ ಜಾಸ್ತಿ ಮಾಡಿ, ಗುರುಗಳ ದೇವಸ್ಥಾನಕ್ಕೆ ಹೋಗಿ ಸ್ಮರಣೆ ಮಾಡ್ಕೊಳ್ಳಿ, ಮತ್ತು ಗಣಪತಿ ಧ್ಯಾನ ಪ್ರತಿದಿನ ಮಾಡ್ಕೊಳ್ಳೋದು, ಬೀದಿ ನಾಯಿಗಳಿಗೆ ಆಹಾರ ಹಾಕೋದು, ಇದೆಲ್ಲನೂ ಕೂಡ ನಿಮಗೆ ಪುಣ್ಯನ ತೊಗೊಂಬಂದು ಕೊಡುತ್ತೆ. ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ತಿಂಗಳ ಒಂದು ಭವಿಷ್ಯ. ಆದರೂ ಕೂಡ ನಿಮ್ಮ ದಶಾಭುಕ್ತಿ ಆಗಿರ್ಬೋದು, ಗ್ರಹಗಳ ಸ್ಥಾನಮಾನ ಆಗಿರ್ಬೋದು, ಅದೆಲ್ಲ ಬಹಳ ಬಹಳ ಮುಖ್ಯ ಆಗಿರುತ್ತೆ. ದಯವಿಟ್ಟು ನಿಮ್ಮ ಒಂದು ದಶಾಭುಕ್ತಿ ಏನು ನಡೀತಿದೆ, ಒಳ್ಳೆ ಮನೆಯದು ನಡೀತಿದೆಯಾ ಅಥವಾ ದುಸ್ಥಾನಾಧಿಪತಿಗಳೇನಾದರೂ ಆ್ಯಕ್ಟಿವ್ ಆಗಿದ್ದಾರಾ ಅನ್ನೋದನ್ನ ನೋಡ್ಕೋಬೇಕಾಗತ್ತೆ. ಅದಕ್ಕೆ ತಕ್ಕ ಪರಿಹಾರ ಮಾಡ್ಕೊಂಡು ಹೋಗೋದ್ರಿಂದ ಖಂಡಿತವಾಗ್ಲೂ ನಿಮ್ಗೆ ಆಗುವಂಥ ಮೇಜರ್ ಪ್ರಾಬ್ಲಮ್ನ ಖಂಡಿತ ರಿಡ್ಯೂಸ್ ಮಾಡ್ಕೋಬೋದು. ನೀವೇನಾದರೂ ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಕೋಬೇಕು ಅಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂತಹ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.